ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ. ಇವತ್ತು ನುಗ್ಗೆಕಾಯಿನ ಬಳಸ್ಕೊಂಡು ಬೇಳೆ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ. ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಮಗೆ ಬೇಕಾಗಿರೋ ತರಕಾರಿ ಎಲ್ಲ ಹಾಕ್ಕೋಬೋದು. ಬೀನ್ಸು, ಆಲೂಗಡ್ಡೆ ಮತ್ತು ಬದನೆಕಾಯಿ ಏನು ತರಕಾರಿ ಇದ್ರೂ ಉಪಯೋಗಿಸ್ಕೊಂಡು ಮಾಡ್ಕೋಬೋದು. ಚೆನ್ನಾಗಿರುತ್ತೆ ಟೇಸ್ಟು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾನು 1 ಗ್ಲಾಸಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ದೊಡ್ಡ ಗ್ಲಾಸಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ನೀವು ಬೇಳೆ ಬೇಯಿಸೋಕ್ಕೆ ಯಾವಾಗಲೂ ಎಷ್ಟು ಹಾಕ್ಕೋತೀರೋ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲ ಅಂತಂದರೆ ತೊಗೊಂಡಿರೋ ಗ್ಲಾಸಲ್ಲೇ ಒಂದು ಗ್ಲಾಸ್ ಬೇಳೆಗೆ 3 ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಯಾಕಂದರೆ ಚೆನ್ನಾಗಿ ಬೇಯಬೇಕಲ್ವ ಬೇಳೆ, ಹಾಗಾಗಿ ನೀರು ಬೇಕಾಗುತ್ತೆ. ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಟೇಬಲ್ ಸ್ಪೂನ್ ಚಿಕ್ಕದಾಗಿರೋದ್ರಿಂದ ನಾನು ಆ ಥರ ಹೇಳ್ತಾಯಿದ್ದೀನಿ. ದೊಡ್ಡದಾದರೆ ಅಷ್ಟೊಂದು ಬೇಕಾಗಲ್ಲ. ಒಂದು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರೋದು, ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿರೋದು, ಅದನ್ನೂ ಎರಡನ್ನೂ ಸೇರಿಸ್ಕೊತಾ ಇದ್ದೀನಿ. ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸತಿ ಮಾಡ್ಕೊಂಡು ನೋಡಿ. ಈಗ ನಾನು ಇದಕ್ಕೇ ಟೊಮೆಟೊನ ಚಿಕ್ಕ ಪೀಸ್ ಮಾಡ್ತಿಲ್ಲ, 4 ಪೀಸ್ ಮಾಡಿ ಅದಕ್ಕೆ ಹಂಗೆ ಡೈರೆಕ್ಟಾಗಿ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಬೇಯಿಸ್ಕೊಂಡು ಬೇಳೆನ ಮಸ್ಕೊಂಡಾಗ ಟೊಮೆಟೊ ಎಲ್ಲ ನುಣ್ಣಗಾಗ್ಬಿಡುತ್ತೆ, ಏನು ಟೆನ್ಷನ್ ಇರೋದಿಲ್ಲ. 2 ಟೊಮೆಟೊ ಹಾಕ್ಕೋತಾ ಇದ್ದೀನಿ ನಾನು. ನೀವು ಇನ್ನೂ ಒಂದು ಬೇಕಿದ್ರೂ ಹಾಕ್ಕೋಬೋದು, ಅಥವಾ ಒಂದು ಬೇಕಿದ್ರೂ ಸ್ಕಿಪ್ಪು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಯಾಕಂದರೆ ನಾವು ಹುಣಸೆಹಣ್ಣು ಹುಳಿನ ಹಾಕ್ಕೋತೀವಿ. ನೀವು ಹುಣಸೆಹಣ್ಣು ಇಷ್ಟ ಇಲ್ಲ ಅನ್ನೋರು ಟೊಮೆಟೊ ಒಂದು ಜಾಸ್ತಿ ಹಾಕ್ಕೋಬೋದು. ಇದನ್ನು ಒಂದು 3 ವಿಷಲ್ನ ಕೂಗಿಸ್ಕೊತಾ ಇದ್ದೀನಿ ನಾನು. ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ನುಗ್ಗೆಕಾಯಿ ಎಲ್ಲ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋದನ್ನ ತೊಳೆದ್ಬಿಟ್ಟು ಪಾತ್ರೆಗೆ ಹಾಕ್ಕೋತೀನಿ. ಈಗ ಆಲೂಗಡ್ಡೆ ಹಾಕ್ಕೋತಾ ಇದ್ದೀನಿ ತೊಳೆದ್ಬಿಟ್ಟು. ನೀವು ಇದ್ರ ಜೊತೆಗೇ ಬೇರೆ ತರಕಾರಿ ಇದ್ರೂ ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ನುಗ್ಗೆಕಾಯಿ ಹಾಕ್ಕೋತಾ ಇದ್ದೀನಿ ನಾನು. ಇದನ್ನು ನುಗ್ಗೆಕಾಯಿನ ಆಲೂಗಡ್ಡೆ ಎಲ್ಲ ಸಪ್ರೇಟ್ ಬೇಯಿಸ್ಕೊತೀನಿ ನಾನು. ಇದರಲ್ಲಿ ಬೇಯಿಸ್ಕೊಳ್ಳೋದಿಲ್ಲ, ಬೇಳೆ ಜೊತೆ ಬೇಯಿಸ್ಕೊಳ್ಳೋದಿಲ್ಲ. ಯಾಕಂದರೆ ಬೇಳೆ ಮಸ್ಕೊತೀನಿ. ಈಗ ಎಷ್ಟು ಬೇಕಾಗುತ್ತೆ ಅದೇ ಬೇಯಕ್ಕೆ ನುಗ್ಗೆಕಾಯಿ ತರಕಾರಿನ ಅಷ್ಟು ನೀರು ಹಾಕ್ಕೊಂಡು, ಉಪ್ಪು ಹಾಕ್ಕೊಂಡು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗನೆ ಬೇಯುತ್ತೆ, ಅರಿಶಿನ ಎಲ್ಲ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ. ಈಗ ನಾನು ಅಚ್ಕಾರದ ಪುಡಿನ ಹಾಕ್ಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಬೇಗ ನುಗ್ಗೆಕಾಯಿ ತುಂಬ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಬೇಯಲಿಕ್ಕೆ. ಅದ್ರ ಜೊತೆಗೆ ಚೆನ್ನಾಗಿ ಇದು ಖಾರ ಎಲ್ಲ ಚೆನ್ನಾಗಿ ಇದಾಗಿರುತ್ತೆ. ನುಗ್ಗೆಕಾಯಿಗೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಸೊ ಹಾಗಾಗಿ ಇವಾಗಲೇ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, 2 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಇದು 3 ಹಾಕ್ಕೊಂಡಿದ್ದೀನಿ. ಈಗ ಇದು ನೊರೆ ಥರ ಬರ್ತಿದೆಯಲ್ಲ, ಇದೆಲ್ಲ ನೊರೆ ಎಲ್ಲ ಕಡಿಮೆ ಆಗಬೇಕು. ಆವಾಗ ಸಾಂಬಾರು ಚೆನ್ನಾಗಿ ಕುದ್ದಿದೆ ಅಂತ ಗೊತ್ತಾಗುತ್ತೆ. ಈಗ ನೋಡಿದ್ರಲ್ಲ, ಈಗ ನಾನು ಬದನೆಕಾಯಿ ಹಾಕ್ಕೋತಾ ಇದ್ದೀನಿ. ಇನ್ನೂ ಸ್ವಲ್ಪ ಕುದಿಬೇಕಲ್ವ ಸಾಂಬಾರು. ಸೊ ಬದನೆಕಾಯಿ ಬೇಗ ಹಾಕ್ಕೊಂಡ್ರೆ ನುಣ್ಣಗಾಗ್ಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಬೆಂದಾದಮೇಲೆ ನುಗ್ಗೆಕಾಯಿ ಎಲ್ಲ ಬದನೆಕಾಯಿನ ಸೇರಿಸ್ಕೊಂಡಿದ್ದೀನಿ. ಈಗ ಬೇಳೆನೂ ಕೂಗಿ ರೆಡಿಯಾಗಿದೆ. ವಿಷಲ್ ಬಿಟ್ಟಿತ್ತು, ತೆಗೆದಿದ್ದೀನಿ. ನೋಡ್ಬೋದು ನೀವು. ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ, 1 ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಈ ಬಿಸಿ ನೀರಿನಲ್ಲಿ ನೆನೆಸ್ಕೊಂಡ್ರೆ ಬೇಗನೆ ನೆನೆಯುತ್ತೆ ಹುಣಸೆಹಣ್ಣು. ಈ ಬೇಳೆ ನೀರನ್ನೇ ಸ್ವಲ್ಪ ನಾನು ಬೇಳೆ ಕಟ್ಟನ್ನು ಹಾಕ್ಕೊಂಡು ನೆನೆಸ್ಕೊಂಡು ಇಟ್ಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಸ್ಕೊಳ್ಳೋಣ ಬೇಳೆನ. ನೀವು ಇಬ್ಬರಿಗೆ ಆದರೆ ಅರ್ಧ ಲೋಟ ಆದರೂ ಬೇಳೆ ಸಾಕಾಗುತ್ತೆ ಅನಿಸುತ್ತೆ. ನಾನು ಒಂದು ಫುಲ್ಲು ಲೋಟ ದೊಡ್ಡ ಲೋಟದಲ್ಲಿ ತೊಗೊಂಡಿದ್ದೀನಿ. ಇದರಲ್ಲಿರೋ ನೀರು ಸ್ವಲ್ಪ ಪಾತ್ರೆಗೆ ಬಗ್ಗಿಸ್ಕೊಳ್ಳೋಣ. ನೋಡಿದ್ರಲ್ಲ, ಈಗ ಇರೋ ನೀರನ್ನೆಲ್ಲ ಅದಕ್ಕೆ ಹಾಕ್ಬಿಟ್ಟಿದ್ದೀನಿ. ಈಗ ಚೆನ್ನಾಗಿ ಬಸ್ಕೊಳ್ಳೋಕೆ ಈಸಿ ಆಗುತ್ತೆ. ಚೆನ್ನಾಗಿ ಬೇಳೆ ನುಣ್ಣಗಾಗಬೇಕು. ಸ್ವಲ್ಪ ಜಾಸ್ತಿ ಕೂಗಿಸ್ಕೊಂಡ್ರೆ ನುಣ್ಣಗೆ ಬೇಗ ಆಗಿಬಿಡುತ್ತೆ. ನೀವು ಸರಿಯಾಗಿ ಕೂಗಿಸ್ಕೊಂಡಿಲ್ಲ ಅಂದರೆ ಬೇಳೆ ಸರಿಯಾಗಿ ಬೆಂದಿರೋದಿಲ್ಲ, ಇಲ್ಲಾಂದರೆ ಸ್ಮ್ಯಾಶ್ ಆಗೋದಿಲ್ಲ. ಇದು ಊರಿಂದು ಬೇಳೆ, ಮನೆಯಲ್ಲಿ ತಂದಿಟ್ಕೊಂಡಿದ್ದೆ. ಸ್ವಲ್ಪ ಊರಿನ ಬೇಳೆಗೂ ಮತ್ತು ಡಿಮಾರ್ಟಲ್ಲಿ ಅಲ್ಲೆಲ್ಲ ತರೋ ಬೇಳೆಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಊರಿನ ಬೇಳೆ ಬಂದುಬಿಟ್ಟು ನಾಟಿ ಬೇಳೆ ಥರ ಇರುತ್ತೆ, ಸ್ವಲ್ಪ ಗಟ್ಟಿ ಇರುತ್ತೆ ಈ ಬೇಳೆ. ನಾವು ಡಿಮಾರ್ಟಲ್ಲೆಲ್ಲ ತೊಗೊಂಬರೋದು ಬೇಗನೆ ಬೆಂದೋಗಿ ನುಣ್ಣಗಾಗ್ಬಿಡುತ್ತೆ. ಇದು ಮನೆಯಲ್ಲೇ ಬೆಳೆದಿರೋ ಬೇಳೆಗಳಾಗಿರೋದ್ರಿಂದ ಸ್ವಲ್ಪ ಚೇಂಜಸ್ ಇರುತ್ತೆ. ಬಟ್ ಆದರೆ ಟೇಸ್ಟ್ಗೆ, ಹೆಲ್ತ್ಗೆ ತುಂಬ ಒಳ್ಳೆಯದಿದು. ಈಗ ನಾನು ಆ ಕುದೀತಾ ಇರುವಂಥ ಸಾಂಬಾರ್ಗೆ ಬೇಳೆ ಕೂಡ ಹಾಕ್ಕೊಂಡಿದ್ದೀನಿ. ನಾವು ಫಸ್ಟೇ ನುಗ್ಗೆಕಾಯಿ ಎಲ್ಲ ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ವಲ್ಲ, ಅದೇ ಪಾತ್ರೆಗೆ ಹಾಕ್ಕೊಂಡಿರೋದು. ಈಗ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಈಗ ನಾನು ಅದು ಕುಕ್ಕರ್ನ ಸ್ವಲ್ಪ ಬೇಳೆ ಎಲ್ಲ ಹಂಗಂಗೆ ಇತ್ತಲ್ಲ, ಅದನ್ನ ತೊಳೆದು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೀರನ್ನ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಿದ್ರೆ ಅಷ್ಟು ನೋಡ್ಕೊಂಡು ಸೇರಿಸ್ಕೋಬೋದು. ಇನ್ನೂ ಸ್ವಲ್ಪ ಕುದಿಬೇಕು ಸಾಂಬಾರು. ಬದನೆಕಾಯಿ ಎಲ್ಲ ಹಾಕಿದ್ದೀವಲ್ಲ, ಅದೆಲ್ಲ ಸ್ವಲ್ಪ ಬೇಯಬೇಕು. ನೋಡ್ಬೋದು ನೀವು.
ಇನ್ನೂ ಸ್ವಲ್ಪ ಬೇಯಬೇಕಿದು ಸಾಂಬಾರು. ಚೆನ್ನಾಗಿ ಕುದಿ ಬರ್ತಾಯಿದೆ. ನೋಡಿದ್ರಲ್ಲ ತಿಕ್ನೆಸ್ಸು, ಇದಿನ್ನೂ ತಿಕ್ಕಾಗುತ್ತೆ. ನೀವು ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡ್ರೆ ಇನ್ನೊಂದು ಸ್ವಲ್ಪ ತಿಕ್ಕಾಗುತ್ತೆ. ನನಗೆ ಅನ್ನಕ್ಕೆ ಇಷ್ಟು ಮಟ್ಟಿಗೆ ಸಾಕಾಗುತ್ತೆ ಸಾಂಬಾರು ತಿಕ್ನೆಸ್ಸು. ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಒಂದು ಪ್ಯಾನ್ ಇಟ್ಕೊಂಡು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಇದು ಸಾಸಿವೆ ಜೀರಿಗೆ ಎರಡು ಚಿಟಪಟ ಅಂತ ಸೌಂಡ್ ಬರಬೇಕು. ಅದಾದಮೇಲೆ ನಾವು ಕರಿಬೇವು, ಒಂದು ಹಚ್ಚಿಟ್ಕೊಂಡಿರೋ ಈರುಳ್ಳಿ, ಅರ್ಧ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾನು ಹಚ್ಚಿಟ್ಕೊಂಡಿರೋದು. 2 ಮೆಣಸಿನ್ಕಾಯಿನ ಮುರಿದು ಇದಕ್ಕೆ ಹಾಕ್ಕೊಳ್ಳೋಣ. ಚೆನ್ನಾಗಿರುತ್ತೆ ಒಗ್ಗರಣೆಗೆ ಆ ಥರ ಹಾಕ್ಕೊಂಡ್ರೆ. ಅದಾದಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಕರಿಬೇವನ್ನ ಆ್ಯಡ್ ಮಾಡ್ಕೊತೀನಿ. ಕರಿಬೇವು ಈರುಳ್ಳಿ ಹಾಕಿದ್ಮೇಲೆ ಹಾಕೋದ್ರಿಂದ ಅದು ಕರಿಬೇವು ಇದಾಗೋದಿಲ್ಲ. ನಾವು ಹೆಂಗೆ ಹಾಕಿರ್ತೀವೋ ಅದು ಹಂಗೆ ಇರುತ್ತೆ, ಚೆನ್ನಾಗಿರುತ್ತೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬರಬೇಕು. ಚೆನ್ನಾಗಿ ಒಗ್ಗರಣೆ ಮಾಡುವಾಗ ಫ್ರೈ ಚೆನ್ನಾಗಾದರೆ ಈರುಳ್ಳಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸ್ವಲ್ಪ ಇಂಗು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಂಗು ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಹಾಕ್ಕೋಬೋದು. ಈಗ ನೋಡ್ಬೋದು ಗೋಲ್ಡನ್ ಕಲರ್ ಬಂದಿದೆಯಲ್ಲ, ಈ ಒಗ್ಗರಣೆನಿತ್ತು ಸಾಂಬಾರು ಒಳಗಡೆನೇ ಇಟ್ಕೊತಾ ಇದ್ದೀನಿ. ನಾವು ಸಾಂಬಾರಿಗೆ ಇದನ್ನು ಹಾಕ್ಬಿಟ್ಟು ಬಿಟ್ಬಿಡಲ್ಲ, ಸ್ವಲ್ಪ ಅದು ಸ್ಮೆಲ್ ಅಲ್ಲೇ ಇರೋ ತನಕ ಒಂದು 2 ಸೆಕೆಂಡ್ ಅಷ್ಟು ಇಟ್ಕೊತೀವಿ. ಎತ್ತರ ಇಟ್ಕೊಳ್ಳೋದ್ರಿಂದ ಒಳ್ಳೆ ಸ್ಮೆಲ್ ಇರುತ್ತೆ ಒಳಗಡೆ. ನೀವು ಪ್ಲೇಟ್ ತೆಗ್ದಿದ ತಕ್ಷಣ ಸ್ಮೆಲ್ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಊರುಗಳಲ್ಲೆಲ್ಲ ಇದೇ ಥರ ಮಾಡೋದು. ಸೊ ಹಂಗೆ ಮಾಡಿದ್ದೀನಿ ನೋಡಿ. ಈಗ ಓಪನ್ ಮಾಡ್ತಾಯಿದ್ದೀನಿ ನಾನು. ನಾವು ಹಾಕ್ಬಿಟ್ಟು ಹಂಗೆ ಪ್ಲೇಟ್ ಮುಚ್ಚಿದಿರ ಬಿಟ್ಟರೆ ಅದು ಸ್ಮೆಲ್ಲೆಲ್ಲ ಈಚೆ ಬಂದುಬಿಡುತ್ತೆ. ಸ್ವಲ್ಪ ಹೊತ್ತು ಪ್ಲೇಟ್ ಒಗ್ಗರಣೆ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿದ್ರೆ ಚೆನ್ನಾಗಿರುತ್ತೆ. ಈಗ ಎಲ್ಲ ಫುಲ್ ರೆಡಿ ಆಯಿತು. ನೋಡ್ಬೋದು ನೀವು ಆಲೂಗಡ್ಡೆ, ಬದನೆಕಾಯಿ, ನುಗ್ಗೆಕಾಯಿ ಹಾಕಿ ಮಾಡಿರ್ತಕ್ಕಂಥ ನುಗ್ಗೆಕಾಯಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಇದು ಅನ್ನಕ್ಕೆ ಮತ್ತು ಚಪಾತಿಗೆ ಕೂಡ ತಿನ್ಬೋದು, ಮುದ್ದೆಗೆ ಸೂಪರಾಗಿರುತ್ತೆ. ಈಗ ತಿನ್ನಲಿಕ್ಕೆಲ್ಲ ರೆಡಿ ಮಾಡ್ಕೊಂಡಾಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.